ಈ ನಡುವೆ ಸಂಸದ ಪ್ರತಾಪ್ ಸಿಂಹ ಸಹೋದರನ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ. ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ವಿಕ್ರಮ್ ಸಿಂಹಗೆ ಹೈ ಬಿಪಿ ಇತ್ತು ಅಂತ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ 1 ಗಂಟೆ ವಿಶ್ರಾಂತಿಗೆ ಸೂಚಿಸಿದ್ರು ವೈದ್ಯರು. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ವಿಕ್ರಮ್ ಸಿಂಹ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಸಹಜವಾಗಿ ಆಘಾತಕ್ಕೊಳಗಾಗಿರ್ತಾರೆ, ಯಾಕಂದರೆ ತಪ್ಪು ಯಾರ ಕಡೆ ಇದೆಯೋ ಗೊತ್ತಿಲ್ಲ, ಇನ್ನೂ ತನಿಖೆಯಿಂದ ಅದು ಹೊರಗೆ ಬರಬೇಕು. ಆದರೆ ಅವರ ಮಾತುಗಳಲ್ಲೇ ಗೊತ್ತಾಗುತ್ತೆ ನೋಡಿ, ಎಷ್ಟು ಎಕ್ಸೈಟೆಡ್ ಆಗಿ ಮಾತನಾಡ್ತಾ ಇದ್ದಾರೆ ಹಿಮ್ಸ್ನಲ್ಲಿ ಅವರು. ಹಾಗಾಗಿ ಅವರಿಗೆ ಹೈ ಬಿ ಪಿ ಆಗಿದೆ. ಇಂಥ ಸಂದರ್ಭದಲ್ಲಿ ಕಳಿಸ್ಕೊಡೋದು ಸರಿಯಲ್ಲ. ಹಾಗಾಗಿ 1 ಗಂಟೆ ಅವ್ರನ್ನ ವಿಶ್ರಾಂತಿಗೆ ಕೊಟ್ಟು ಆಮೇಲೆ ಬಿ ಪಿ ಎಲ್ಲ ಸ್ವಲ್ಪ ಡೌನ್ ಆದಮೇಲೆ ಮೆಡಿಸಿನ್ ಎಲ್ಲ ಕೊಟ್ಟಿರ್ತಾರೆ, ಡೌನ್ ಆದಮೇಲೆ ಮತ್ತೆ ಕಳಿಸ್ಕೊಡ್ತಾರೆ. ಬಹಿರಂಗವಾಗಿ ಹೇಳ್ತೀನಿ, ಕೈವಾಡ ಇದೆ ಏನು, ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಯಾರು ನಿಷ್ಠಾವಂತ ಅಧಿಕಾರಿ ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನಮ್ಮ ಹಾಸನ ಪ್ರತಿನಿಧಿ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ವಿಕ್ರಮ್ ಸಿಂಹ ಮಾತನಾಡಬೇಕಾದ್ರೆ ತುಂಬ ಸಿಟ್ಟಿನಿಂದ, ಕೋಪದಿಂದ, ಎಕ್ಸೈಟೆಡ್ ಆಗಿ ಮಾತನಾಡ್ತಾ ಇದ್ರು. ಸಹಜವಾಗಿ ಬಿ ಪಿ ಜಾಸ್ತಿ ಆಗಿರುತ್ತೆ. ಈಗ ಅವರ ಆರೋಗ್ಯ ಹೇಗಿದೆ, ಮತ್ತು ಏನೆಲ್ಲ ಇವತ್ತು ಡೆವಲಪ್ಮೆಂಟ್ಸ್ ಆಯಿತು ಈ ವಿಚಾರದಲ್ಲಿ ಬೆಳಗ್ಗೆಯಿಂದ ಅಂತ? ಅರವಿಂದ್, ಏನು ಅಕ್ರಮವಾಗಿ ಮರ ಕಡಿದಂತಹ ಆರೋಪದಡಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನು ಬೆಂಗಳೂರಿನಲ್ಲಿ ಬಂಧಿಸಲಾಗಿತ್ತು. ಬಂದರ ನಂತರ ಹಾಸನ ಹೊರವಲಯದ ಅರಣ್ಯ ಇಲಾಖೆಯ ಗೆಂಡೆಕಟ್ಟೆ ಉದ್ಯಾನವನದಲ್ಲಿ ಗೆಸ್ಟ್ ಹೌಸ್ನಲ್ಲಿ ಅವರನ್ನು ಇರಿಸಲಾಗಿತ್ತು. ಅದಾದ ಬಳಿಕ ಇಂದು ಬೆಳಗ್ಗೆ ಅವರನ್ನು ವಿಚಾರಣೆಗಾಗಿ ಅದಕ್ಕಿಂತ ಮೊದಲು ಮೆಡಿಕಲ್ ಟೆಸ್ಟ್ಗಾಗಿ ಕರೆತರಲಾಗಿತ್ತು. ಈ ವೇಳೆ ಮೆಡಿಕಲ್ ಟೆಸ್ಟ್ ಮಾಡಬೇಕಾದ್ರೆ ಹೊರಬಂದಂತಹ ವಿಕ್ರಮ್ ಸಿಂಹ ಅವರು ಒಬ್ಬ ಅಧಿಕಾರಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಇದೆಲ್ಲರೂ ಸಹ ನಮ್ಮ ಅಣ್ಣನನ್ನು ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಯಾರು ನೀವು ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ತಿದ್ರಾ, ಅದನ್ನು ಅವರ ಏನು ಮಾಡಿದ್ರೆ ಅನ್ನೋದು ಬಹಿರಂಗವಾಗಿ ಹೇಳ್ತೀನಿ, ನನ್ನನ್ನು ವಿನಾಕಾರಣ ಟಾರ್ಗೆಟ್ ಮಾಡಲಾಗ್ತದೆ ಅಂತ ಹೇಳಿ ಉದ್ವೇಗದಿಂದ ಮಾತಾಡಿದ್ರು. ಆನಂತರ ಅವರ ಮೆಡಿಕಲ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬಿ ಪಿ ಹೈ ಇರೋದು ಕಂಡು ಬಂದಿದೆ. ಹಾಗಾಗಿ 1 ಗಂಟೆಗಳ ಕಾಲ ಅವರಿಗೆ ರೆಸ್ಟ್ ತಗೊಳ್ಳೋಕೆ ಈಗ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವರು ಹಿಮ್ಸ್ ಆಸ್ಪತ್ರೆಯಲ್ಲಿ ಈಗ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಅವರ ಬಿ ಪಿ ನಾರ್ಮಲ್ ಬಂದ ನಂತರ ಅವರನ್ನು ಅರಣ್ಯ ಭವನಕ್ಕೆ ಕರೆದೋಗಿ ವಿಚಾರಣೆಯನ್ನು ನಡೆಸ್ತಾರೆ. ಅವರ ಹೇಳಿಕೆಯನ್ನು ಪಡೆದ ನಂತರ ಒಂದು ವೇಳೆ ಅವರ ಹೇಳಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಿರಲಿ ಸ್ಥಳಕ್ಕೆ ಕರೆದು ಹೋಗಿ ಅಲ್ಲಿ ಹಾಜರನ್ನು ಮಾಡ್ತಾರೆ. ಆ ನಂತರದಲ್ಲಿ ಬೇಲೂರಿನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಒಂದು ಸಾಧ್ಯತೆಗಳಿದೆ. ಅರವಿಂದ್.